ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾಂ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ. ಹಲೋ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಇದು ಪಾಠ ಶುರು ಆಯ್ತಾ? ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಯುಗಾದಿಕೃತ್ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಚಿದನಂದಜಿತು. ನಿನ್ನೆ ದಿನ ಅವ್ಯಕ್ತರೂಪ ಸಹಸ್ರಜಿತು ಎಂಬುವಂತಹ ಭಗವಂತನ ನಾಮಗಳನ್ನು ಹೇಳಿಕೊಂಡು ಈ ಶ್ಲೋಕದಲ್ಲಿ ಕೊನೆಯ ನಾಮವಾದಂತಹ ಅನಂತಜಿತು ಎಂಬುವಂತಹ ನಾಮವನ್ನು ಇವತ್ತು ಹೇಳಿಕೊಳ್ಳೋಣ. ಅನಂತಾನ್ ಜಯತಿ ಪ್ರಾಪ್ನೋತೀತಿ ಅನಂತಜಿತು. ಜಯತೇಃ ಪ್ರಾಪ್ತ್ಯರ್ಥಕತ್ವಂ ಶ್ರೀಮದಾಚಾರ್ಯೈಃ ಛಾಂದೋಗ್ಯೋಪನಿಷತ್ ಭಾಷ್ಯೆ ದರ್ಶಿತಂ. ಜಯೋ ನಾಮ ಪ್ರಾಪ್ತಿರೇವ ಧನಜಿತೆ ಸ್ವರ್ಜಿತೆ ಇತ್ಯಾದಿವತು ಇತಿ. ಭಗವಂತನು ಅನಂತ ಗುಣಗಳನ್ನು ಹೊಂದಿದ್ದಾನಾದ ಕಾರಣ ಅವನಿಗೆ ಅನಂತಜಿತು ಅಂತ ಹೆಸರು. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ. ಅವನು ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ. ಆದ ಕಾರಣ ಅವನಿಗೆ ಅನಂತಜಿತು ಅಂತ. ಇನ್ನು ಭಾಗವತ ಹೇಳುತ್ತೆ, ಯೋ ಅನಂತ ಶಕ್ತಿರ್ ಭಗವಾನ್ ಅನಂತೋ ಮಹದ್ಗುಣತ್ವಾತ್ ಯಮನಂತಮಾಹುಹು. ಮುಖ್ಯವಾಗಿ ಉತ್ತಮ ಗುಣಗಳನ್ನು ನಿರವಧಿಕವಾಗಿ ಅಂದರೆ ಅವಧಿ ಇಲ್ಲದೆ ಅನಂತವಾಗಿ ಹೊಂದಿರುವುದರಿಂದಲೇ ಭಗವಂತ ಅನಂತ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಇನ್ನು ಅನಂತಂ ದೇಶತಃ ಕಾಲತಶ್ಚ ಅಂತರಹಿತಂ ಶ್ರೀತತ್ವಂ ಜಯತಿ ಅಭಿಭವತಿ ಇತಿ ಅನಂತಜಿತು. ದೇಶತಃ ಕಾಲತಶ್ಚೈವ ವ್ಯಾಪ್ತ್ಯಾ ಸಮೋ ನ ಪರಮಪುರುಷೋ ಯಸ್ಯಾಹ ಸಾ ಸಮನ. ದೇಶತಃ ಕಾಲತಶ್ಚೈವ ಸಮಾ ಪ್ರಕೃತಿರೀಶ್ವರೇ ಪ್ರಕೃತೇಃ ಪ್ರಾಕೃತಸ್ಯಾಪಿ ಯೇ ಗುಣಾಸ್ತೆ ತು ವಿಷ್ಣುನಾ ನಿಯತಾ ನೈವ ಕೇನಾಪಿ ನಿಯತಾ ಹಿ ಹರೇರ್ಗುಣಾಃ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಭವಿಷ್ಯತ್ ಪರ್ವ. ಜ್ಞಾನಾನಂದೌ ತಥೈಶ್ವರ್ಯಂ ಗುಣಾಶ್ಚಾನ್ಯೇಧಿಕಾಃ ಪ್ರಭೋ ತುರಶ್ರುತಿ. ಬ್ರಹ್ಮಸೂತ್ರ ಭಾಷ್ಯ. ಈ ಎಲ್ಲ ಪ್ರಮಾಣಗಳು ಏನು ಹೇಳ್ತಾ ಇದೆ? ಭಗವಂತನು ದೇಶತಃ ಕಾಲತಃ ಗುಣತಃ
ಎಲ್ಲರಕ್ಕೂ ಮೀರಿ ಇದ್ದವನಾಗಿದ್ದಾನೆ. ಆದರೆ ಲಕ್ಷ್ಮೀದೇವಿ ಭಗವಂತನಿಗೆ ಸಮಾಸಮಳು. ದೇಶತಃ ಕಾಲತಃ ಅವಳು ಸಮನಾಗಿದ್ದು ಸಮನ ಎಂದು ಕರೆಯಲ್ಪಡ್ತಾಳೆ. ಆದರೆ ಆ ಲಕ್ಷ್ಮೀದೇವಿಯ ದೇಶತಃ ಕಾಲತಃ ಭಗವಂತನಿಗೆ ಸಮಳು ಅವಳು ಅಂದರೆ ಸ್ವತಂತ್ರವಾಗಿ ಭಗವಂತನ ಜೊತೆಗೆ ಆಕೆ ದೇಶತಃ ಕಾಲತಃ ಸಮಳಾಗಿಲ್ಲ. ಭಗವಂತನ ಅನುಗ್ರಹದಿಂದ ಮಾತ್ರ ಅವಳು ಭಗವಂತನ ಜೊತೆಗೆ ಸಮನಾಗಿದ್ದಾಳೆ ದೇಶತಃ ಕಾಲತಃ. ಇನ್ನು ಗುಣತಃ ಅಂತೂ ಲಕ್ಷ್ಮೀದೇವಿ ಭಗವಂತನಕ್ಕಿಂತ ಅನಂತಾನಂತ ಗುಣಗಳಿಂದ ಕಡಿಮೆಯಾಗಿದ್ದಾಳೆ. ಆದ್ದರಿಂದ ಭಗವಂತನು ಲಕ್ಷ್ಮೀದೇವಿಯನ್ನೂ ಕೂಡ ದೇಶತಃ ಕಾಲತಃ ಗುಣತಃ ಲಕ್ಷ್ಮೀದೇವಿಯನ್ನೂ ಕೂಡ ಅವನು ಜಯಿಸಿದ್ದಾನೆ. ಅಂದರೆ ಆ ಲಕ್ಷ್ಮೀದೇವಿಗಿಂತ ಉತ್ತಮನಾಗಿದ್ದಾನೆ. ಅಕ್ಷರಾದಪಿ ಚ ಉತ್ತಮ. ಅಕ್ಷರತತ್ವಳಾದ ಲಕ್ಷ್ಮೀದೇವಿ ಜೀವೋತ್ತಮರಾದ ಬ್ರಹ್ಮವಾಯುಗಳಕ್ಕಿಂತ ಉತ್ತಮಳು. ಭಗವಂತನ ಜೊತೆಗೆ ದೇಶತಃ ಕಾಲತಃ ಅವಳು ಸಮಳಾದರೂ ಕೂಡ ಗುಣತಃ ಅಸಮಳು. ಆದರೂ ಆ ಭಗವಂತನ ಒಂದು ಈ ದೇಶತಃ ಕಾಲತಃ ಎಂಬುದಂಥದ್ದು ವ್ಯಾಪ್ತವಾಗಿದ್ದು ಭಗವಂತನದ್ದು ಸ್ವಾಭಾವಿಕವಾಗಿ ಸಹಜವಾದರೆ, ಲಕ್ಷ್ಮೀದೇವಿಯ ಈ ದೇಶತಃ ಕಾಲತಃ ಭಗವಂತನ ಜೊತೆಗೆ ಆಕೆ ಸಮಳಾಗಿರುವುದು ಸಹಜವಾಗಿ ಅಲ್ಲ, ಭಗವಂತನ ಅನುಗ್ರಹದಿಂದ. ಆದ ಕಾರಣ ಅವನು ಎಲ್ಲರಕ್ಕಿಂತ ಉತ್ತಮನಾಗಿದ್ದಾನೆ ಅಂತ ಹೇಳ್ತಾ, ಇನ್ನು ಅನಂತಂ ದೈಶಿಕಾನಂತ್ಯಂ ಕಾಲಿಕಾನಂತ್ಯಂಚ ಉಪೇತಂ ಶ್ರೀತತ್ವಂ ಜಯತಿ ಪ್ರಾಪ್ನೋತೀತಿ ಅಥವಾ ಸ್ವವಶೇ ಸ್ಥಾಪಯತೀತಿ ಅನಂತಜಿತು ಪರಾಭೂತಂ ವಶಸ್ಥಂಚ ಜಿತಮಿತ್ಯುಚ್ಯತೆ ಬುಧೈಃ ಇತಿ ಶಬ್ದ ನಿರ್ಣಯಾನುಸಾರೇಣ ಜಯತೇಃ ವಶಸ್ಥೀಕರಣಾರ್ಥಕತ್ವಮಪಿ ಸಿದ್ಧ್ಯತಿ. ಇನ್ನು ಇವಾಗೆ ನಾವು ಹೇಳಿಕೊಂಡಂತೆ ದೈಹಿಕವಾಗಿ ಕಾಲಿಕವಾಗಿ ಅಂತರಹಿತಳಾದ ಲಕ್ಷ್ಮೀದೇವಿಯನ್ನು ಪತ್ನಿಯನ್ನಾಗಿ ಪಡೆದಿರುವವನು, ಅಂದರೆ ಯಾವಳು ಲಕ್ಷ್ಮೀದೇವಿ ದೇಶತಃ ಕಾಲತಃ ಭಗವಂತನ ಜೊತೆಗೆ ಸಮಳಾಗಿದ್ದಾಳೋ ಅಂತಹ ಲಕ್ಷ್ಮೀದೇವಿಯನ್ನು ಪತ್ನಿಯಾಗಿ ಪಡೆದಿದ್ದಾನೆ ಭಗವಂತ, ಅಥವಾ ಆಕೆಯನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಆದ ಕಾರಣ ಭಗವಂತನು ಅನಂತಜಿತು. ಇನ್ನು ಲಕ್ಷ್ಮೀದೇವಿ ಎಲ್ಲರನ್ನೂ ಜಯಿಸಬಲ್ಲಳು. ಆ ಲಕ್ಷ್ಮೀದೇವಿಯನ್ನು ಭಗವಂತ ಜಯಿಸಬಲ್ಲನು. ಇನ್ನು ಅನಂತಾನ್ ದೇಶತಃ ಕಾಲತಶ್ಚ ಅಂತರಹಿತಾನ್ ಕಾಲಾಕಾಶಾದೀನಪಿ ಜಯತಿ ಅವಿಭವತೀತಿ ಅನಂತಜಿತು. ಇನ್ನು ದೇಶತಃ ಹಾಗೂ ಕಾಲತಃ ಅಂತರಹಿತಗಳಾದ ಆಕಾಶ, ಅಂತರಹಿತ ಅಂದರೆ ಅಂತ ಅಂದರೆ ಎಂಡ್, ರಹಿತ ಅಂದರೆ ಎಂಡ್ಲೆಸ್ ಅಂದರೆ ಅನಂತತ್ವ. ದೇಶತಃ ಹಾಗೂ ಕಾಲತಃ ಅನಂತತ್ವಗಳಾದ ಆಕಾಶ ಕಾಲ ಮುಂತಾದ ಪದಾರ್ಥಗಳನ್ನೂ ಕೂಡ ಜಯಿಸಿರುವವನಾದ ಕಾರಣ ಭಗವಂತನಿಗೆ ಅನಂತಜಿತು. ಇಲ್ಲಿ ನಾವು ಕಾಲತಃ ದೇಶತಃ ಅಂತರಹಿತವಾದ ಲಕ್ಷ್ಮೀದೇವಿ, ಅಂತರಹಿತ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತ ಎಂಡ್, ರಹಿತ ಎಂಡ್ಲೆಸ್ ಅನಂತತ್ವ. ದೇಶತಃ ಹಾಗೂ ಕಾಲತಃ ಆಕಾಶ ಕಾಲ
ಅನಂತವಾಗಿದೆ. ಕಾಲ ಎಂದಿನಿಂದ ಇದೆ ಅಂತ ಹೇಳಿದರೆ ಕಾಲ ಆದಿ ಅಂತ್ಯಗಳು ಇಲ್ಲದೇ ಇರುವಂಥದ್ದು ಕಾಲ. ಅಂತಹ ಅಂತ್ಯರಹಿತವಾದಂತಹ ಆಕಾಶ ಕಾಲ ಮೊದಲಾದ ಪದಾರ್ಥಗಳನ್ನೂ ಕೂಡ ಜಯಿಸಿರುವವನಾದ ಕಾರಣ ಭಗವಂತನಿಗೆ ಅನಂತಜಿತು ಅಂತ ಹೆಸರು. ಅಷ್ಟೇ ಅಲ್ಲ, ಅನಂತಾನ್ ಕಾಲಕಾಶಾದೀನಪಿ ಜಯತಿ ಸ್ವವಶೇ ಸ್ಥಾಪಯತೀತಿ ಅನಂತಜಿತು. ಈ ಅನಂತವಾದಂತಹ ಕಾಲ ಆಕಾಶಾದಿಗಳನ್ನು ತನ್ನ ವಶದಲ್ಲಿಟ್ಕೊಂಡಿದ್ದಾನೆ ಭಗವಂತ, ತನ್ನ ಅಧೀನದಲ್ಲಿಟ್ಕೊಂಡಿದ್ದಾನೆ. ಕಾಲಕ್ಕೂ ಆಕಾಶಕ್ಕೂ ಅನಂತತ್ವವನ್ನು ಕೊಟ್ಟಿರುವವನೇ ಭಗವಂತ. ಆದ್ದರಿಂದ ಆಕಾಶ ಕಾಲಗಳಿಗೆ ಅನಂತತ್ವ ಇದ್ದರೂ ಅದು ಪರಾಧೀನವನ್ನು ಹೊಂದಿದೆ. ಅಂದರೆ ಭಗವಂತನ ವಶಕ್ಕೆ ಒಳಪಟ್ಟಿರುವಂತಹ ಅನಂತತ್ವವನ್ನು ಆಕಾಶ ಕಾಲಾದಿಗಳು ಹೊಂದಿದೆ. ಮತ್ತು ಆ ಆಕಾಶ ಕಾಲಾದಿಗಳ ಅನಂತ ಆದಿ ಧರ್ಮಗಳೆಲ್ಲವೂ ಕೂಡ ಭಗವಂತನ ವಶದಲ್ಲಿದೆ. ಆದ ಕಾರಣ ಅವನಿಗೆ ಅನಂತಜಿತು ಅಂತ ಹೆಸರು. ಅನಂತಾನ್ ಅಸಂಖ್ಯಾನ್ ಜೀವಾತ್ಮನಃ ಪದಾರ್ಥಾಂಶ್ಚ ಜಯತಿ ನಿಯಾಮಕತೆಯ ಪ್ರಾಪ್ನೋತಿ ಇತಿ ಅನಂತಜಿತು. ಜೀವರು ಅನಂತರು. ಎಷ್ಟು ಜನ ಜೀವರು ಅಂತ ಹೇಳಿದರೆ ನಾವು ಎಣಿಕೆ ಮಾಡುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ಅನಂತ ಜೀವರಾಶಿಗಳಿದ್ದಾರೆ. ನಮಗೆ ಜೀವರು ಅಂತ ಹೇಳಿದರೆ ನಾವು ಮನುಷ್ಯರು ಮಾತ್ರ ಅಲ್ಲ, ಪಶು ಪಕ್ಷಿ ಕ್ರಿಮಿ ಕೀಟಕ ಹುಲ್ಲುಗಡ್ಡಿ ಗಿಡಗಳು ಎಲ್ಲವೂ ಕೂಡ. ಎಷ್ಟು ಅಂತ ಹೇಳಿದರೆ ಇಷ್ಟು ಅಂಥೇಳಿ ನಾವು ಒಂದು ಪ್ರಪಂಚದ ಜನಾಭಾವನ್ನು ಹೇಳ್ಬೋದು, ಇಷ್ಟು ಬಿಲಿಯನ್ಸ್ ಅಂತೇಳಿ. ಆದರೆ ಪಶುಗಳು ಪಕ್ಷಿಗಳು ಕ್ರಿಮಿಗಳು ಕೀಟಕಗಳು ಗಿಡಗಳು ಹುಲ್ಲು ಕಡ್ಡಿಗಳು ಇವನ್ನೆಲ್ಲ ಲೆಕ್ಕ ಹಾಕಲಿಕ್ಕೆ ಜಗತ್ತಿನಲ್ಲಿ ಯಾರೂ ಹಾಕಲಿಕ್ಕೆ ಸಾಧ್ಯವಿಲ್ಲ. ಇವೆಲ್ಲವೂ ಜೀವರೇ. ಹಾಗಾಗಿ ಜೀವರು ಅನಂತವಾಗಿದ್ದಾರೆ. ಅನಂತ ಪದಾರ್ಥಗಳನ್ನೆಲ್ಲವನ್ನೂ ಕೂಡ ತನ್ನ ನಿಯಂತ್ರಣದಲ್ಲಿ ಇರುವವನಾಗಿದ್ದಾನೆ. ಆದ ಕಾರಣ ಭಗವಂತ ಅನಂತಜಿತು ಸರ್ವಸ್ವಾಮಿಯಾಗಿದ್ದಾನೆ. ಭಗವಂತನಿಗೆ ಅನಂತ ಜೀವರು ಕೂಡ ಅವನ ನಿಯಮನಕ್ಕೆ ಒಳಪಟ್ಟಿರ್ತಾರೆ. ಎಲ್ಲ ಪದಾರ್ಥಗಳು ಅನಂತವಾದ ಪದಾರ್ಥಗಳೆಲ್ಲವೂ ಕೂಡ ಭಗವಂತನ ನಿಯಮನಕ್ಕೆ ಒಳಪಟ್ಟಿರುತ್ತೆ. ಆದ ಕಾರಣ ಅನಂತಜಿತು ಅಂತ ಹೆಸರು. ಅನಂತ ಜೀವಾತ್ಮನಃ ಜಯತಿ ಸ್ವವಶೇ ಸ್ಥಾಪಯತೀತಿ ಅನಂತಜಿತು. ಅನಂತ ಜೀವಾತ್ಮರನ್ನು ತನ್ನ ವಶದಲ್ಲಿಟ್ಟುಕೊಂಡಿರ್ತಾನಾದ ಕಾರಣ ಅನಂತಜಿತು. ಅನಂತಾನ್ ವಿಷಯ ಪದಾರ್ಥಾನ್ ತತ್ರಸ್ತರ ಸಭಾಗಮಿತಿ ಯಾವತ್ತು ಸಭೋಗ್ಯತೆಯ ಜಯತಿ ಪ್ರಾಪ್ನೋತೀತಿ ಅನಂತಜಿತು. ಭಗವಂತ ಅನಂತ ವಿಷಯ ಪದಾರ್ಥಗಳನ್ನು ತನ್ನ ಭೋಗ್ಯ ಪದಾರ್ಥಗಳನ್ನಾಗಿ ಮಾಡಿಕೊಂಡಿರ್ತಾನೆ. ಅಂದರೆ ಈ ಅನಂತ ಜೀವರು ಭೋಗಿಸುವಂತಹ ಎಲ್ಲ ಪದಾರ್ಥಗಳು ಏನಿದೆ ಆ ಪದಾರ್ಥಗಳಲ್ಲಿರುವ ಸಾರವನ್ನು ಅವನು ಭಗವಂತ ಅನುಭವಿಸುತ್ತಾನೆ. ಅವನು ಸಾರಭೋಕ್ತ. ಯಾಕೆ ನಾವು ನೈವೇದ್ಯ ಮಾಡುವಾಗ ನಾವು ನೈವೇದ್ಯ ಮಾಡುವ ಪದಾರ್ಥದಲ್ಲಿರುವ ಏನು ತನ್ನದೇ ಆದ ರಸ ಸ್ವಾಖ್ಯ ರಸ ಸಾರವಿರುತ್ತೆ ಅದನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಹೇಳ್ತಾರೆ, ವನ ಜಜಾಂಡದಳುಳ್ಳ ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪತಾನಾಗಿ. ಆದ ಕಾರಣ ಎಲ್ಲ ಭೋಗ ಪದಾರ್ಥಗಳಲ್ಲಿ ತನ್ನದೇ ಆದ ಸಾರವನ್ನು ತಾನು ಭೋಗಿಸುತ್ತಾನೆ. ಆದ ಕಾರಣ ಅನಂತ ಭೋಗಗಳನ್ನು ಪಡೆಯುವವನು. ಇನ್ನು ಸರ್ವಭೂತಾನಿ ಯುದ್ಧ ಕ್ರೀಡಾದಿಷು ಸರ್ವತ್ರಾಚಿಂತ್ಯ ಶಕ್ತಿತಯ ಜಯತಿ ಇತಿ ಅನಂತಜಿತು. ಭಗವಂತ ಅಚಿಂತ್ಯ ಶಕ್ತಿ,
ಅಘಟನಾಘಟನ ಸಮರ್ಥ. ಅವನ ಶಕ್ತಿ ಅಚಿಂತ್ಯ. ಇಷ್ಟು ಅಂತ ಚಿಂತನೆ ಮಾಡುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ಅಚಿಂತ್ಯವಾದ ಶಕ್ತಿ ಸಂಪನ್ನನಾಗಿರುವ ಪ್ರಯುಕ್ತ ಯುದ್ಧ, ಆಟ ಮೊದಲಾದ ಪ್ರತಿಯೊಂದು ಕ್ರಿಯೆಯಲ್ಲೂ ಭಗವಂತ ಸಕಲ ಜೀವರನ್ನು ಮೀರಿ ಇರ್ತಾನೆ. ಅಂದರೆ ಭಗವಂತ ಎಲ್ಲ ಜೀವರ ಏನೇನು ಆಟವನ್ನು ಆಡ್ತಾರೆ, ಏನೇನು ಯುದ್ಧವನ್ನು ಆಡ್ತಾರೆ, ಈ ಎಲ್ಲರಲ್ಲೂ ಜೀವರು ಎಷ್ಟೆಷ್ಟು ಶಕ್ತಿಗಳನ್ನು ತೋರಿಸುತ್ತಾರೋ ಅವೆಲ್ಲರಕ್ಕೂ ಮೀರಿ, ಅವರೆಲ್ಲರಿಗೂ ಮೀರಿದಂತಹ ಶಕ್ತಿ ಸಂಪನ್ನನಾಗಿದ್ದಾನೆ ಭಗವಂತ. ಅಂದರೆ ಇವರೆಲ್ಲರನ್ನೂ ಸೋಲಿಸುವ ಶಕ್ತಿ, ಇವರೆಲ್ಲರನ್ನೂ ಗೆಲ್ಲುವ ಶಕ್ತಿ ಇರುವವನಾಗಿದ್ದಾನಾದ ಕಾರಣ ಭಗವಂತನಿಗೆ ಅನಂತಜಿತು ಅಂತ ಹೆಸರು. ಅನಂತಂ ಶೇಷಂ ಜಯತಿ ಸ್ವಶಯ್ಯಾತ್ವೇನ ಪ್ರಾಪ್ನೋತೀತಿ ಅನಂತಜಿತು. ಅನಂತಂ ಶೇಷಂ ಜಯತಿ ಅನಂತನಾಮಕ ವಿಭೂತಿರೂಪೇಣ ಪ್ರಾಪ್ನೋತೀತಿ ಅನಂತಜಿತು. ಅನಂತಶ್ಚಾಸ್ಮಿ ನಾಗಾನಾಂ ಅಂತ ಹೇಳ್ತಾ ಇದ್ದಾರೆ. ಅನಂತ ಎಂದು ಕರೆಯಲ್ಪಡುವಂತಹ ಶೇಷದೇವರನ್ನು ತನ್ನ ಹಾಸಿಗೆಯಾಗಿ ಮಾಡಿಕೊಂಡಿದ್ದಾನೆ. ಇಲ್ಲಿ ಈ ಅನೇಕ ಶಿರಸ್ಸುಗಳು ಉಳ್ಳಂತಹ ನಾಗ ಎನಿಸುವ ಸರ್ಪ ವಿಶೇಷದಲ್ಲಿ ವಿಶಿಷ್ಟನಾಗಿ ಶೇಷನಿದ್ದಾನೆ. ಆ ಶೇಷನಲ್ಲಿ ಭಗವಂತ ಅನಂತನಾಮಕನಾಗಿ ವಿಭೂತಿ ರೂಪದಿಂದ ಇದ್ದಾನೆ. ಅದಕ್ಕೆ ಆ ಶೇಷನಿಗೆ ಅಷ್ಟು ವೈಶಿಷ್ಟ್ಯ. ಅನಂತಶ್ಚಾಸ್ಮಿ ನಾಗಾನಾಂ, ನಾಗಗಳಲ್ಲಿ, ಸರ್ಪಗಳಲ್ಲಿ ನಾನು ಅನಂತನಾಮಕನಾಗಿ ಆ ಶೇಷನಲ್ಲಿ ವಿಭೂತಿ ರೂಪದಿಂದ ಇದ್ದೇನೆ. ಆದ ಕಾರಣ ಆ ಶೇಷನು ಅನಂತ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಯಾಕೆ? ವಿಭೂತಿ, ವಿ ಅಂದರೆ ವಿಶೇಷವಾಗಿ, ಭೂತಿ ಅಂದರೆ ಇರುವಿಕೆ, ಅಂದರೆ ಭಗವಂತನ ಸನ್ನಿಧಾನ ವಿಶೇಷವಾಗಿರುತ್ತೆ. ನಾಗಗಳಲ್ಲಿ ಶೇಷನಲ್ಲಿ ಭಗವಂತನ ವಿಭೂತಿ ಇರೋದರಿಂದ, ಅನಂತನಾಮಕನಾಗಿ ಇರೋದರಿಂದ ಶೇಷನಿಗೆ ಅನಂತ ಎಂದು ಕರೆಯಲ್ಪಡ್ತಾನೆ. ಅಂತಹ ಶೇಷನನ್ನು ತನ್ನ ಹಾಸಿಗೆಯಾಗಿ ಮಾಡಿಕೊಂಡಿದ್ದಾನೆ ಅಂತ ಹೇಳಿದರೆ, ಅತ್ಯಂತ ಬಲಿಷ್ಠನಾದ, ಸರ್ಪಗಳಲ್ಲಿ ಶ್ರೇಷ್ಠನಾದ ಶೇಷನನ್ನು ತನ್ನ ಹಾಸಿಗೆಯಲ್ಲಿ, ಅನಂತನಾಮಕನಾದ ಶೇಷನನ್ನು ತನ್ನ ಹಾಸಿಗೆಯಾಗಿ ಮಾಡಿಕೊಂಡಿದ್ದಾನೆ ಅಂದರೆ ಆದ ಕಾರಣ ಭಗವಂತನಿಗೆ ಅನಂತಜಿತು ಅಂತ ಹೆಸರು. ಇನ್ನು ಗೀತಾವಿವೃತಿಯಲ್ಲಿ ರಾಯರು ಹೇಳ್ತಾರೆ, ನಾಗಾನಾಂ ಅನೇಕ ಶಿರಸಾಂ ದೇಶ ಕಾಲ ಗುಣಾನಂತ್ಯ ಹೇತುನ ಅನಂತನಾಮ ಶೇಷಗತಃ. ನಾಗಗಳಲ್ಲಿ ಶೇಷನು ಅನೇಕ ಶಿರಸ್ಸುಗಳು ಉಳ್ಳವನಾದ ಕಾರಣ ದೇಶ ಕಾಲ ಗುಣ ಅನಂತ್ಯ ಹೇತುನ, ಆದ ಕಾರಣ ಅವನಿಗೆ ಅನಂತ ಅಂತ ಶೇಷನಿಗೆ ಹೆಸರು ಅಂತ ಗೀತಾವಿವೃತಿಯಲ್ಲಿ ರಾಯರು ಹೇಳ್ತಾರೆ. ಇನ್ನು ಅನಂತಂ ಆಕಾಶಂ ಜಯತಿ ಶಬ್ದ ನಿಯಾಮಕೇನ ರೂಪೇಣ ಪ್ರಾಪ್ನೋತೀತಿ ಅನಂತಜಿತು. ಅನಂತಂ ಸುರವರ್ತ್ಮಖಂ ಅಮರಕೋಶ. ಆಕಾಶವನ್ನು ಅದರಲ್ಲಿರುವ ಧ್ವನ್ಯಾತ್ಮಕ ಶಬ್ದ ನಿಯಾಮಕನಾಗಿ ಹೊಂದಿದ್ದಾನೆ. ಆಕಾಶವೂ ಅನಂತವಾದದ್ದು. ಅನಂತಂ ಆಕಾಶಂ, ಅನಂತವಾದ ಆಕಾಶವನ್ನು ಜಯಿಸಿದ್ದಾನೆ. ಅಂದರೆ ಇಲ್ಲಿ ಆಕಾಶವು ಪಂಚಭೂತಗಳಲ್ಲಿ ಒಂದು. ಅದರ ತನ್ಮಾತ್ರ ಧರ್ಮ ಶಬ್ದ, ಆ ಧ್ವನ್ಯಾತ್ಮಕವಾದ ಆ ಶಬ್ದ ನಿಯಾಮಕನಾಗಿ ಭಗವಂತ ಇದ್ದಾನೆ. ಆದ ಕಾರಣ ಅವನಿಗೆ ಅನಂತಜಿತು ಅಂತ ಹೆಸರು. ಅನಂತವಾದ ಆಕಾಶದಲ್ಲಿ ಅದರ ಧರ್ಮವಾದ ಶಬ್ದ ನಿಯಾಮಕನಾಗಿ, ಧ್ವನ್ಯಾತ್ಮಕ ಶಬ್ದ ನಿಯಾಮಕನಾಗಿರೋದರಿಂದ ಭಗವಂತನಿಗೆ ಅನಂತಜಿತು ಅಂತ ಹೆಸರು. ಶಬ್ದ ಖೇ, ಅನಂತಾನ್ ಶಬ್ದ ಖೇ. ಅದೇ ಕೃಷ್ಣ ಭಗವದ್ಗೀತೆಯಲ್ಲಿ ನಾನು ಆಕಾಶದಲ್ಲಿ ಧ್ವನ್ಯಾತ್ಮಕ ಶಬ್ದ ನಿಯಾಮಕನಾಗಿದ್ದೇನೆ ಅಂತ
ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ಅನಂತಾನ್ ದೈತ್ಯಾನ್ ಜಯತಿ ಅಭಿಭವತಿ ಇತಿ ಅನಂತಜಿತು. ಅನೇಕ ದೈತ್ಯರನ್ನು ಸೋಲಿಸಿದ್ದಾನೆ, ಅನೇಕ ದೈತ್ಯರನ್ನು ಇವನು ಗೆದ್ದಿದ್ದಾನಾದ ಕಾರಣ ಭಗವಂತನಿಗೆ ಅನಂತಜಿತು ಅಂತ ಹೆಸರು. ಇನ್ನು ಜಿಜ್ಞಾಸೆ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಅಂದರೆ ಅಣುವಿನಲ್ಲಿ ಅಣುವಕ್ಕಿಂತ ಅಣುವಾಗಿದ್ದಾನೆ, ಅವನಕ್ಕಿಂತ ಸಣ್ಣ ಪದಾರ್ಥವಿಲ್ಲ. ಮಹತೋ ಮಹೀಯಾನ್, ಅವನಕ್ಕೆ ಆಕಾಶ ದೊಡ್ಡದು, ಆಕಾಶಕ್ಕಿಂತ ದೊಡ್ಡನಾಗಿದ್ದಾನೆ. ಅವನು ಅದಕ್ಕೆ ಒಂದು ಹೀಗೆ ನಮಗೆ ಆಕಾಶಕ್ಕಿಂತ ದೊಡ್ಡವನಾಗಿದ್ದಾನೆ. ಆಕಾಶವೇ ದೊಡ್ಡದು ಅಂದರೆ ಆಕಾಶ ಎಲ್ಲ ಕಡೆ ವ್ಯಾಪ್ತವಾಗಿರುತ್ತೆ. ಆಕಾಶಕ್ಕಿಂತ ದೊಡ್ಡವನು ಇವನು ಅಂದರೆ ಹೇಗೆ ಅಂತ ಹೇಳಿದರೆ ನಮಗೆ ಇಲ್ಲಿ ಒಂದು ಹೇಳ್ತಾ ಇದ್ದಾರೆ. ಆಕಾಶದಲ್ಲಿ ಎಷ್ಟು ಅಂಶಗಳು ಇದೆಯೋ ಆ ಆಕಾಶದಲ್ಲಿರುವ ಅಂಶಗಳಕ್ಕಿಂತ ಭಗವಂತನಲ್ಲಿರುವ ಅಂಶಗಳು ಅಧಿಕವಾಗಿರೋದರಿಂದ ಆಕಾಶಕ್ಕಿಂತ ಇವನು ಅಧಿಕ ಮಹತ್ವವುಳ್ಳವನಾಗಿದ್ದಾನೆ ಅಂತ ಅಣೋರಣೀಯಾನ್ ಮಹತೋ ಮಹೀಯಾನ್ ಎಂಬುದಕ್ಕೆ ಅಂದರೆ ಮಹತ್ತಾದ ಆಕಾಶಕ್ಕಿಂತ ದೊಡ್ಡವನಾಗಿದ್ದಾನೆ. ನಮಗೆ ಒಂದು ವಸ್ತ್ರ ದೊಡ್ಡದು, ಒಂದು ವಸ್ತ್ರ ಚಿಕ್ಕದು ಅಂತ ಹೇಳ್ತೇವೆ. ಆ ಒಂದು ದೊಡ್ಡದಾದ ವಸ್ತ್ರದಲ್ಲಿ ದಾರಗಳು ಅಡ್ಡಕ್ಕೂ ಉದ್ದಕ್ಕೂ ಹೆಣೆದಿರ್ತಾರೆ. ಎಷ್ಟು ಹೆಚ್ಚು ದಾರಗಳು ಯಾವ ವಸ್ತ್ರದಲ್ಲಿ ಹೆಚ್ಚಿದ್ರೆ ಅದು ದೊಡ್ಡ ವಸ್ತ್ರ, ಯಾವ ವಸ್ತ್ರದಲ್ಲಿ ಕಡಿಮೆ ಇದ್ದರೆ ಅದು ಸಣ್ಣ ವಸ್ತ್ರ. ಹಾಗೆ ಆಕಾಶದಲ್ಲಿರುವ ಅಂಶಗಳಕ್ಕಿಂತ ಭಗವಂತನಲ್ಲಿರುವ ಅಂಶಗಳು ಅನಂತವಾದದ್ದಾದ ಕಾರಣ ಆ ಅನಂತವಾದ ಆಕಾಶವನ್ನು ಜಯಿಸಿದ್ದಾನಾದ ಕಾರಣ ಅನಂತಜಿತು ಅಂತ ಹೇಳ್ತಾ ಮಹತ್ತಾದ ಆಕಾಶಕ್ಕಿಂತ ಇವನು ದೊಡ್ಡವನಾಗಿದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಎಂಬುದಕ್ಕೆ ಅರ್ಥ ಅಂತ ಹೇಳ್ತಾ ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಅನಂತಜಿತೇ ನಮಃ. ಓಂ ಶಂ ಪದಂ ಮಘಂ ರಯೀಷಣಿ ನ ಸೋಮೇ ಔವ್ರತಂ ಹಿನೋತಿ ನ ಸ್ಪೃಶದ್ರೈಃ ಏಷ ಬ್ರಹ್ಮಾಯ ಋತ್ವಿಯ ಇಂದ್ರೋ ನಾಮ ಶ್ರುತಃ. ಇಂದ್ರನೇ ರಯೀಷಣಿ ಸಂಪತ್ತು ಅನ್ನಾದಿಗಳನ್ನು, ಶಂ ಸುಖ ಸಾಮಗ್ರಿಗಳು, ಪದಂ ವಾಹನವು, ಮಘಂ ಯಜ್ಞ ಸಾಧನಗಳು ಅಸ್ತು ನಿನಗರ್ಪಿತವಾಗಲಿ. ಔವ್ರತಂ ನಿನ್ನ ಪ್ರೀತಿಗೆ ಬಾರದ ವ್ಯಕ್ತಿಯನ್ನು, ಸೋಮಃ ದೇವನು, ನ ಹಿನೋತಿ ಬೆಳೆಸುವುದಿಲ್ಲ, ಯಹ ಆ ಯಾವ, ನಾಮ ಬಹು ಪರಿಚಿತನಾದ, ಶ್ರುತಃ ಪ್ರಸಿದ್ಧನಾದ ಇಂದ್ರ ಇಂದ್ರನು, ಋತ್ವಿಕುಗಳಿಂದ ಆರಾಧ್ಯನಾಗಿದ್ದು, ಏಷಃ ಇಷ್ಟಾರ್ಥ ಪೂರೈಸುವವನಾಗಿ, ಬ್ರಹ್ಮ ಪರಿಪೂರ್ಣನಾಗಿರುವವನು. ಏನು ಇದರ ಅರ್ಥ ಅಂತ ಹೇಳಿದರೆ ಶ್ರೀಹರಿಯೇ ಸಂಪತ್ತು, ಅನ್ನ ಮೊದಲಾದ ವಾಹನಗಳು, ಯಜ್ಞ ಸಾಧನಗಳು ಎಲ್ಲವೂ ಕೂಡ ಹೇ ಶ್ರೀಹರಿ ಎಲ್ಲವೂ ನಿನಗೆ ಸಮರ್ಪಣೆ ಮಾಡ್ತೇವೆ. ನೀನು ಕೊಟ್ಟಿದ್ದು ನಿನಗೆ ಸಮರ್ಪಣೆ. ಕೆರೆಯ ನೀರು ಕೆರೆಗೆ ಚೆಲ್ಲಿ ವರವ ಪಡೆದಂತೆ ಕಾಣಿರು. ಹಾಗೆ ನೀನು ಕೊಟ್ಟಿದ್ದು ಎಲ್ಲವೂ ನಿನಗೆ ಅರ್ಪಣೆ ಮಾಡ್ತೇವೆ, ಕೃಷ್ಣಾರ್ಪಣಮಸ್ತು ಅಂತ. ನಿನ್ನ ಪ್ರೀತಿಗೆ ಪಾತ್ರನಾಗದವನು ಯಾವನಾದರೆ ನಿನ್ನ ಅನುಗ್ರಹಕ್ಕೆ, ನಿನ್ನ ಪ್ರೀತಿಗೆ, ನಿನ್ನ ವಿಶ್ವಾಸಕ್ಕೆ ಯಾವನು ಪಾತ್ರನಾಗಿರುವುದಿಲ್ಲವೋ ಅವನ ಜೀವನ ವ್ಯರ್ಥ, ಏನು ಪ್ರಯೋಜನವಿಲ್ಲ. ಅವನು ಬೆಳೆಯದೇ ಇರುವಂತಹ ಒಂದು ಕೊರಡು, ಕಟ್ಟಿಗೆ ಅಂತವನು. ಹರಿ ಜ್ಞಾನಿಗಳಿಗೆಲ್ಲ ಪರಿಚಿತನಾಗಿದ್ದಾನೆ. ಜ್ಞಾನಿಗಳಿಗೆಲ್ಲರೂ ಕೂಡ ಹರಿ ಅಂದರೆ ಏನು ಅಂತ ಗೊತ್ತಿದೆ. ಈ ಋತ್ವಿಕರು ಏನಿದ್ದಾರೆ ಯಜ್ಞದಲ್ಲಿ ಅವರೆಲ್ಲರೂ ಆರಾಧಿಸುವುದು ಭಗವಂತನನ್ನೇ. ಆ ಭಗವಂತ ಗುಣ ಪರಿಪೂರ್ಣನಾಗಿದ್ದಾನೆ, ನಮ್ಮ ಇಷ್ಟಾರ್ಥಗಳನ್ನು ಕೊಡುವವನಾಗಿದ್ದಾನೆ. ಅದೇ ಹೇಳ್ತಾ ಇದ್ದಾರೆ
ಅನಂತಾನಿ ಭೋಗ್ಯಾನಿ ಜಯತಿ ಇತಿ ಅನಂತಜಿತು. ಅನಂತವಾದ ಭೋಗಗಳನ್ನು ಜಯಿಸುವವನು ಅಂದರೆ ಹೊಂದಿರುವವನು, ಅನುಭವಿಸುವವನು. ಆದ ಕಾರಣ ಭಗವಂತನಿಗೆ ಅನಂತಜಿತು, ಅನಂತ ಭೋಗಗಳನ್ನು ಹೊಂದಿರುವುದರಿಂದ ಅವನಿಗೆ ಅನಂತಜಿತು ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ ಇವತ್ತಿಗೆ ಅನಂತಜಿತು ನಾಮವನ್ನು ಮುಗಿಸಿ ನಾಳೆ 34ನೇ ಶ್ಲೋಕ. ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ಶಿಖಂಡಿ ನಹುಷೋ ವೃಷಃ ಕ್ರೋಧ ಕ್ರೋಧವತ್ ಕರ್ತ ವಿಶ್ವಬಾಹುರ್ಮಹೀಧರ ಎಂಬುವಂತಹ ನಾಮವನ್ನು ಆ ಶ್ಲೋಕದಲ್ಲಿರುವ ಮೊದಲನೇ ನಾಮ ಇಷ್ಟ ಎಂಬುವ ನಾಮವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು.